ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯ ವತಿಯಿಂದ ಈ ದಿನ ನಾವು ಪೊಲೀಸ್ ಠಾಣೆಗೆ ಒಂದು ಲಿಖಿತವಾದ ಮನವಿಯನ್ನು ನೀಡಲು ಬಂದಿದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಹೆಸರಲ್ಲಿ ಸರಿಸುಮಾರು 300 ಎಕರೆಗೂ ಮಿಕ್ಕಿದ ಜಮೀನುಗಳು ಇದ್ದ ಬಗ್ಗೆ ಮಾಹಿತಿ ನಮಗೆ ಲಭ್ಯವಾಗಿದ್ದು, ಈಗಾಗಲೇ ಅಧಿಕೃತವಾಗಿ ಒಂದು 14ರಿಂದ 20 ಎಕರೆ ಒಳಗಡೆ ಇದೆ ಅಂತೇಳಿ ಗೊತ್ತಾಗಿದೆ. ಈ ವಿಚಾರವನ್ನು ನಾವು ಮನಗಂಡು ಈಗಾಗಲೇ ನಾವು ಸಮಿತಿಯ ವತಿಯಿಂದ ಆಡಳಿತ ಸಮಿತಿಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಪ್ರಸ್ತುತ ಆಡಳಿತ ಸಮಿತಿ ಭಕ್ತರ ಪರವಾಗಿದ್ದು ದೇವಸ್ಥಾನದ ಆಕ್ರಮಿತ ಜಮೀನನ್ನು ವಶಪಡಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಈಗಾಗಲೇ ಶುರು ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ ಏನಂದರೆ, ಸುಮಾರು ವರ್ಷಗಳಿಂದ ಈ ಬೇಡಿಕೆ ನಮ್ಮದಾಗಿತ್ತು. ದೇವಸ್ಥಾನದ ಹೆಸರಲ್ಲಿರುವ ಜಮೀನು ದೇವಸ್ಥಾನಕ್ಕೆ ಸೇರಬೇಕು, ಭಕ್ತರ ಏನೊಂದು ಅಪೇಕ್ಷೆ ಇದೆ ಅದನ್ನು ಈಡೇರಿಸಬೇಕು ಅಂತ ನಮ್ಮ ಅಪೇಕ್ಷೆಯಾಗಿತ್ತು. ಆ ಪ್ರಕಾರ ಈ ವರ್ಷದ ಆಡಳಿತ ಸಮಿತಿ ನಮ್ಮೆಲ್ಲ ಮನವಿಯನ್ನು ಅತ್ಯಂತ ಶೀಘ್ರವಾಗಿ ಪರಿಗಣಿಸಿದೆ. ಯಾವ ಮನವಿ ಕೊಟ್ಟರೂ ಅದನ್ನು 1 ವಾರದ ಒಳಗೆ ಪರಿಶೀಲನೆ ಮಾಡಿ ನಮಗೆ ತಕ್ಕುದಾದ ಪ್ರತ್ಯುತ್ತರವನ್ನು ನೀಡಿ ನಮಗೆ ಕರೆ ಮಾಡಿ ಕೂಡ ತಿಳಿಸಿದ್ರು. ಇದು ನಮ್ಮ ಪುತ್ತೂರಿನ ಆಡಳಿತ ಸಮಿತಿಗೆ ನಾವು ಕೊಡುವಂಥ ಒಂದು ಅತ್ಯಂತ ಸಂತೋಷದ ಒಂದು ಅವರಿಗೆ ಕಾಣಿಕೆ. ಇದಲ್ಲದೆ ಈಗಾಗಲೇ ದೇವಸ್ಥಾನದ ವತಿಯಿಂದ ಆಕ್ರಮಿತ ಜಮೀನುಗಳನ್ನು ವಶಪಡಿಸಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನಡೆದಿರುತ್ತವೆ. ನಾವು ಯಾವ ಘಟನೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಿಲ್ಲ. ನಮಗೆ ಬೇಕಿರುವುದು ದೇವಸ್ಥಾನದ ಜಮೀನು, ದೇವಸ್ಥಾನಕ್ಕೆ ಹೊರತು ಬೇರೆ ಯಾವುದೇ ವಿಚಾರವಿದ್ದರೂ ಅದು ಆಡಳಿತ ಸಮಿತಿ ಮತ್ತು ಅವರವರ ವೈಯಕ್ತಿಕ ವಿಚಾರಗಳಾಗಿರ್ಬೋದು. ಆದರೆ ದೇವಸ್ಥಾನದ ಸಮಿತಿಯ ಅವರು ಜಮೀನನ್ನು ಮರಳಿ ದೇವಸ್ಥಾನಕ್ಕೆ ಪಡ್ಕೊಳ್ಳುವ ಈ ಸಂದರ್ಭಕ್ಕೆ ನಾವು ಸಂಪೂರ್ಣವಾಗಿ ಭಕ್ತರ ಪರವಾಗಿ ಶ್ರೀ ಮಹಾಲಿಂಗೇಶ್ವರ ಸಂರಕ್ಷಣಾ ವೇದಿಕೆ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡುತ್ತಿದೆ. ಅದೇ ರೀತಿ ಪೊಲೀಸ್ ಠಾಣೆಯಿಂದ ಅವರಿಗೆ ಸೂಕ್ತ ಭದ್ರತೆಯನ್ನು ಕೂಡ ಒದಗಿಸಬೇಕಂತೇಳಿ ನಾವು ಈ ಮೂಲಕ ಮನವಿ ಮಾಡುತ್ತಿದ್ದೇವೆ. ಆರಕ್ಷಕ ಠಾಣೆಗೆ ಠಾಣಾಧಿಕಾರಿಯವರಿಗೆ ಮನವಿ ಕೊಡ್ತಾ ಇದ್ದೇವೆ. ಯಾರ ಪರವಾಗಿಯೂ ಅಲ್ಲ, ಯಾರ ವಿರೋಧವಾಗಿಯೂ ಅಲ್ಲ. ನಾವು ಮಹಾಲಿಂಗೇಶ್ವರನಿಗೆ ಶರಣಾಗಿ ಬಂದಂಥ ಸಂರಕ್ಷಣಾ ಸಮಿತಿ, ನಮಗಿಲ್ಲಿ ಧರ್ಮ ಉಳಿಬೇಕು, ಮಹಾಲಿಂಗೇಶ್ವರನ ಜಾಗೆ ಮಹಾಲಿಂಗೇಶ್ವರನಿಗೆ ಸೇರಬೇಕು ಹೇಳಿ ನಾವು ಈ ಮನವಿಯನ್ನು ಕೊಡ್ತಿದ್ದೇವೆ. ಅದೇ ರೀತಿ ಆಡಳಿತ ಸಮಿತಿಯವರಿಗೆ ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಇದು ಇಲ್ಲಿ ಟೀಕೆ ಟಿಪ್ಪಣಿ ಮಾಡುವಂಥ ವ್ಯವಸ್ಥೆಗಳಲ್ಲ, ಯಾರ ಪರವಾಗಿಯೂ ಅಲ್ಲ, ಯಾರ ವಿರೋಧವಾಗಿಯೂ ಅಲ್ಲ. ಆದ ಕಾರಣ ಎಲ್ಲದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬಂದು ಮುಂದಿನ ಜಾತ್ರೆಯೊಳಗೆ ಎಲ್ಲ ರೀತಿಯ ಜಾಗೆಗಳು ಯಾವುದು ಮಹಾಲಿಂಗೇಶ್ವರನ ಸನ್ನಿಧಿಯ ಆ ಜಾಗೆಗಳು ಮಹಾಲಿಂಗೇಶ್ವರನಿಗೆ ಸೇರಬೇಕು ಅಂತೇಳಿ ನಾವು ಈ ರೀತಿ ಒಂದು ಮನವಿ ಮಾಡ್ತಿದ್ದೇವೆ. ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಮಹಾಲಿಂಗೇಶ್ವರ ದೇವರ ಚರಣಗಳಿಗೆ ಪ್ರಾರ್ಥಿಸುತ್ತಾ, ಗುರುಗಳ ಚರಣಗಳಿಗೆ ಪ್ರಾರ್ಥಿಸುತ್ತಾ, ಈಗಾಗಲೇ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲ್ಯಾನನ್ನು ಮಾಡಿರುತ್ತಾರೆ. ಅದರ ಪ್ರಕಾರ ಈಗಾಗಲೇ ಅಭಿವೃದ್ಧಿಯ ಕಾರ್ಯಗಳು ಪ್ರಾರಂಭ ಆಗಿದೆ. ಅದರಲ್ಲಿ ಕೆಲವು ಮನೆಗಳ ಅಕ್ರಮವಾಗಿದ್ದು ಅದನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅದಕ್ಕೆ ಒಂದು ಭಾಗದಲ್ಲಿ ವಿರೋಧ ಕೂಡ ಆಗ್ತಾಯಿದೆ. ಈ ವಿರೋಧ ಮಾಡುವವರಲ್ಲಿ ನಾವು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಇದು ದೇವಾಲಯದ ಜಾಗ, ಇದು ಯಾರ್ದು ಸ್ವಂತ ಜಾಗ ಅಲ್ಲ. ಅವರನ್ನು ಅಲ್ಲಿ ಕೂರಿಸಿದ್ದು ಮಾತ್ರ. ಆ ತಕ್ಷಣಕ್ಕೆ ಅದು ನಮ್ಮದು ಅಂತ ಹೇಳಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಮಹಾಲಿಂಗೇಶ್ವರ ದೇವರು ಇಷ್ಟು ಸಮಯ ಅವರಿಗೆ ಆ ಕಾಲಾವಕಾಶ ಕೊಟ್ಟದ್ದೇ ದೊಡ್ಡದು. ಅದು ಪ್ರಸಾದ ಅಂತೇಳಿ ಅವರು ತಗೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಬಿಟ್ಟುಕೊಡಬೇಕಿತ್ತು. ಅದನ್ನು ರಾಜಕೀಯವಾಗಿ ತಗೊಂಡೋಗಿ ಅದು ಏನೇನೋ ಮಾಡಿಬಿಟ್ಟಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರ ದೇವರು ಏನು ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂತೆ. ಅದನ್ನು ನಾವು ಯಾರ ಹತ್ರ ಹೇಳ್ಬೇಕು ಅಂತಿಲ್ಲ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹಾಗಿರುವಾಗ ಅವರನ್ನು ಎದುರಾಕೊಂಡು ಈ ಥರದೊಂದು ರಾಜಕೀಯ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದನ್ನು ನಾವು ಖಂಡಿಸ್ತೇವೆ. ಮತ್ತು ಈ ವ್ಯವಸ್ಥಾಪನಾ ಸಮಿತಿಯವರು ಬಂದು ಈಗ ಸ್ವಲ್ಪ ದಿವಸ ಆದಷ್ಟೇ ಇಷ್ಟೊಂದು ದೊಡ್ಡ ಒಂದು ಕಾರ್ಯಕ್ಕೆ ಅವರೊಂದು ಕೈ ಹಾಕಿದ್ದಾರೆ ಅಂತ ಹೇಳಿದರೆ ನಾವೆಲ್ಲರೂ ಭಕ್ತಾದಿಗಳು ಅವರಿಗೆ ಸಹಕಾರ ಕೊಡಬೇಕು. ಅದು ಬಿಟ್ಟು ನಾವು ಅದನ್ನು ವಿರೋಧಿಸುವಂಥದ್ದು ಇದು ಸರಿಯಲ್ಲ ಅಂತ ಹೇಳುವಂಥದ್ದು. ಮತ್ತು ನಮ್ಮ ಪುತ್ತೂರಿನ ಶಾಸಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಮುಖ್ಯಮಂತ್ರಿ ಆದವರು ನಮ್ಮ ಈ ದೇವಸ್ಥಾನಕ್ಕೆ ಏನಾದರೂ ₹1 ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಕೇಳುವಂಥದ್ದು. ಈಗ ನೋಡಿ, ಕಾಂಗ್ರೆಸ್ ಆಡಳಿತ ಬಂದಿದೆ. ಅಶೋಕ್ ರೈ ಅವರು ಪ್ರಥಮ ಶಾಸಕರಾಗಿ ಬಂದ ಒಂದು ಇದರಲ್ಲಿ ದೇವಸ್ಥಾನವನ್ನು ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗ 2 ಕೋಟಿ ಅನುದಾನವನ್ನು ತಂದಿಟ್ಟಿದ್ದಾರೆ. ಈ 2 ಕೋಟಿ ಅನುದಾನವನ್ನು ತಂದಿದ್ದಕ್ಕೆ ಇವರು ವಿರೋಧ ಮಾಡ್ತಾರೆ ಅಂತ ಹೇಳಿದರೆ ಆಗ ನಾವು ಏನು ಹೇಳಬೇಕು ಹೇಳಿ?
ನಮ್ಮವರೇ ನಮ್ಮ ಈ ದೇವಾಲಯದ ಜಾಗಕ್ಕೆ ವಿರೋಧ ಮಾಡಿದರೆ ಮತ್ತು ಈ ಮುಸಲ್ಮಾನರು ವಕ್ಫ್ ಬೋರ್ಡಿಗೆ ನಮ್ಮದು ಅಂತೇಳಿ ಅವರು ತಗೊಳ್ಳೋದಿರ್ತಾರ. ಈಗ ಆಗಬಾರ್ದು ಅಂತ ನಾವು ಹೇಳೋದು. ನಾವು BJPಯ ವಿರೋಧವಲ್ಲ, ನಾವು ಕಾಂಗ್ರೆಸ್ನ ಪರವಲ್ಲ, ನಾವು ಭಕ್ತಾದಿಗಳು, ನಾವು ಮಹಾಲಿಂಗೇಶ್ವರರ ಭಕ್ತರ ಪರವಾಗಿ ಬಂದದ್ದು. ನಮ್ಮದು ಉದ್ದೇಶ ಇಷ್ಟೇ, ಭಕ್ತಾದಿಗಳು ನಾವೆಲ್ಲ ಸೇರಿದಿಷ್ಟೇ. ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಉಂಟು, ಅದಕ್ಕೆ ಸಹಕಾರ ಕೊಡಬೇಕು. ಯಾವ ರೀತಿಯಲ್ಲಿ ಕೂಡ ಯಾರು ಕೂಡ ಇದಕ್ಕೆ ವಿರೋಧವನ್ನು ಮಾಡಬಾರ್ದು. ದಯಮಾಡಿ ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು. ಮತ್ತು ನಾವು ಈಗಾಗಲೇ ಠಾಣೆಗೆ ಬಂದು ನಾವು ನಮ್ಮ ಸಂರಕ್ಷಣಾ ಸಮಿತಿಯ ವತಿಯಿಂದ ನಾವು ಮಾನ್ಯ ಇನ್ಸ್ಪೆಕ್ಟರ್ನವರಿಗೆ ನಾವೀಗ ಮನವಿಯನ್ನು ಕೊಟ್ಟಿದ್ದೇವೆ. ಮೊನ್ನೆ ರಾಜೇಶ್ ಬಣ್ಣೂರು ಮತ್ತು ಅವರ ತಂಡದವರು ಅವರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಮನವಿ ಕೊಟ್ಟಿದ್ದರು, ದೂರನ್ನು ಕೊಟ್ಟಿದ್ದರು. ದೂರಿನ ಮೇರೆಗೆ ಆ ಪ್ರಕರಣ ದಾಖಲಾಗಿದೆ. ಆ ದಾಖಲಾದ ಪ್ರಕರಣವನ್ನು ಹಿಂಪಡಿಬೇಕು ಅಂತೇಳಿ ನಾವು ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಭಕ್ತಾದಿಗಳ ಪರವಾಗಿ ನಾವು ಈಗ ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಅವರು ಸ್ಪಂದಿಸ್ತೇನೆ ಅಂತ ಹೇಳಿದ್ದಾರೆ ನಮಗೆ. ಹಾಗಾಗಿ ನಾವು ಹೇಳುವಂಥದ್ದು ಇಷ್ಟೇ. ಮತ್ತು ಇಲ್ಲಿ ಅಭಿವೃದ್ಧಿ ಆಗುವಾಗ ಅವರಿಗೆ ವ್ಯವಸ್ಥಾಪನಾ ಸಮಿತಿಯರಿಗೆ ಸೂಕ್ತವಾದ ಭದ್ರತೆಯನ್ನು ಠಾಣೆಯಿಂದ ಪೊಲೀಸ್ ಇಲಾಖೆಯವರು ನೀಡಬೇಕು ಅಂತೇಳಿ ಈ ಮೂಲಕ ಎಲ್ಲರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ.